ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಾರದಾ. ನಾನು ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಟ್ನಿ ಪುಡಿ ಮಾಡಿ ತೋರಿಸ್ತೇನೆ. ಈ ಚಟ್ನಿ ಪುಡಿ ದೋಸೆಗೂ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಇಡ್ಲಿ ಮೇಲೆ ಅಥವಾ ದೋಸೆ ಮೇಲೆ ಹಾಗೆ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲಿಗೆ ಕಡಲೆಬೇಳೆ 1 ಕಪ್ಪು, 1 ಹಿಡಿಯಷ್ಟು ಹುಣಸೆಹಣ್ಣು, ಮತ್ತೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಇನ್ನೊಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಅಥವಾ ರೆಡ್ ಚಿಲ್ಲಿಸ್ ಏನಾದರೂ ತೊಗೊಬೋದು. ಹಾಗೆ 1 ಕಪ್ಪು ತೂರ್ ದಾಲ್ ತೊಗೊಬೇಕು, ಯಾಕಂದರೆ ಬೇಳೆಯಿಂದನೇ ಎಲ್ಲ ಚಟ್ನಿ ಪುಡಿ ಮಾಡ್ತಿರೋದು, ಅದಕ್ಕೆ ಬೇಳೆ ಆ್ಯಡ್ ಮಾಡ್ಕೊಬೇಕು. ಹಾಗೆ ಇನ್ನೊಂದು ಅರ್ಧ ಕಪ್ಪು ಅಷ್ಟು ಉದ್ದಿನಕಾಳು, ಹಾಗೆ ಸ್ವಲ್ಪ ಬೆಲ್ಲ ತೊಗೊಬೇಕು. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು, ಸಿಹಿ ಖಾರ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಸ್ವಲ್ಪ ಬೆಲ್ಲ, ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಬೇಕು. ಹಿಂಗೆ ಹಾಕ್ಕೊಂಡು 1 ಕಪ್ಪು ತೆಂಗಿನಕಾಯಿ ತುರಿ. ಈಗ ಬೇಳೆಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಏನಕ್ಕೆ ಹುರಿಯೋದು ಅಂದರೆ, ಅದು ಚಟ್ನಿ ಪುಡಿ ತುಂಬ ದಿವಸ ಹಾಳಾಗದೆ ಇರಲಿ ಅಂತೇಳ್ಬಿಟ್ಟು ಹಾಗೆ ಹುರ್ಕೊಂಡು ತುಂಬ ದಿವಸ ಬರುತ್ತೆ. ಅದು ದೋಸೆಗೂ ಇಡ್ಲಿಗೂ ತುಂಬ ದಿವಸ ಯೂಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಅದೇ ಬಾಣಲೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಾದಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಕಾಯಿ ತುರಿ, ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡು ಮತ್ತು ಮಿಕ್ಸಿಗೆ ಆಡಿಸ್ಕೊಬೇಕು. ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಕಾಳುಗಳು ಎಲ್ಲ ಮಿಕ್ಸಿಗೆ ಆಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ತೆಂಗಿನಕಾಯಿ ತುರಿ, ಹುಣಸೆಹಣ್ಣು ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಬೆಲ್ಲ, ಸ್ವಲ್ಪ ಹಿಂಗು ಆ್ಯಡ್ ಮಾಡಿಕೊಂಡು ಒಂದು ಸತಿ ರುಬ್ಕೊಳ್ಬೇಕು. ಚೆನ್ನಾಗಿ ರುಬ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಪ್ಲೇಟಲ್ಲಿ ಸೈಡ್ಗಿಡೋಣ. ಈಗ ದೋಸೆ ಅಥವಾ ಇಡ್ಲಿ ಮೇಲೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಕೂಡ ನೀವು.